our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 2ನೇ ಪಾಠವಾದ ನದಿಯ ಅಳಲು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪಾಠವನ್ನು ಸಮಿತಿಯು ರಚನೆ ಮಾಡಿದೆ. ಪ್ರಶ್ನೆ 1. ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು? ಉತ್ತರ: ನದಿಯಲ್ಲಿ ಸ್ನಾನ ಮಾಡಿದ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು. ಪ್ರಶ್ನೆ 2. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ಉತ್ತರ: ಗೆಳೆಯ ಗೆಳತಿಯರು ಊರಿನ ಪಕ್ಕದಲ್ಲಿರುವ ನದಿಯಲ್ಲಿ ಸ್ನಾನ ಮಾಡಿದರು. ಪ್ರಶ್ನೆ 3. ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು? ಉತ್ತರ: ಸ್ನಾನ ಮಾಡಿದವರನ್ನು ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದರು. ಪ್ರಶ್ನೆ 4. ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು? ಉತ್ತರ: ನದಿ ಮಧ್ಯದಿಂದ ನದಿ ದೇವತೆ ದುತ್ತನೆ ಪ್ರತ್ಯಕ್ಷಳಾದಳು. ಪ್ರಶ್ನೆ 5. ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು? ಉತ್ತರ: ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರಿನ ಜನರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಮುಖ್ಯ ಪ್ರಶ್ನೆ ಮಕ್ಕಳೇ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ: ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು? ಉತ್ತರ: ಭಾನುವಾರ ಶಾಲೆಗೆ ರಜೆ ಇದ್ದ ಕಾರಣ ಮಕ್ಕಳೆಲ್ಲ ಬೆಳಿಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಮಕ್ಕಳು ಸ್ನಾನ ಮಾಡಿದರು. ಪ್ರಶ್ನೆ 2. ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು? ಉತ್ತರ: ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಗಿ ನೋವು ತಾಳಲಾರದೆ ದಂಡೆಯ ಮೇಲೆ ಬಿದ್ದು ಹೊರಳಾಡಿದರು. ಪ್ರಶ್ನೆ 3. ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ? ಉತ್ತರ: ರೆಹಮಾನ್ ಜಲದೇವತೆಗೆ, ಈಗ ನೀನು ಕಲುಷಿತಗೊಂಡಿರುವೆ, ನಿನ್ನ ನೀರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದ. ಪ್ರಶ್ನೆ 4. ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು? ಉತ್ತರ: ನದಿ ಶುದ್ಧವಾಗಿ ಹರಿಯಬೇಕೆಂದರೆ ಎಲ್ಲರೂ ನದಿಯನ್ನು ಸ್ವಚ್ಛಗೊಳಿಸಲು ಶ್ರಮಿಸಬೇಕು. ನದಿಯಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಳ್ಳಬೇಕು. ಪ್ರಶ್ನೆ 5. ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು? ಉತ್ತರ: ನಮ್ಮ ಸುತ್ತಮುತ್ತಲಿನ ಜನರಿಗೆ ನೀರಿನ ಮಹತ್ವವನ್ನು ತಿಳಿಸುತ್ತೇನೆ. ನೀರನ್ನು ಮಾಲಿನ್ಯ ಮಾಡಿದರೆ ಆಗುವ ತೊಂದರೆಗಳ ಬಗ್ಗೆ ಜಾಗೃತರನ್ನಾಗಿ ಮಾಡುತ್ತೇನೆ. ನೀರನ್ನು ವ್ಯರ್ಥ ಮಾಡದೆ ನೀರನ್ನು ಉಳಿಸುತ್ತೇನೆ. ಈ ಮುಖ್ಯ ಪ್ರಶ್ನೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಮೊದಲ ಬಿಟ್ಟ ಸ್ಥಳ: ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಡ್ಯಾಶ್ ಪ್ರಾರಂಭವಾಯಿತು. ಇದಕ್ಕೆ ಸರಿಯಾದ ಪದ ತುರಿಕೆ. ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ ಪ್ರಾರಂಭವಾಯಿತು. ಎರಡನೆಯ ಬಿಟ್ಟ ಸ್ಥಳ: ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು. ಇದಕ್ಕೆ ಸೂಕ್ತ ಪದ ಆಟವಾಡಲು. ಮಕ್ಕಳು ಬೆಳಗ್ಗೆ ಆಟವಾಡಲು ಹೋಗಿದ್ದರು. ಮೂರನೆಯ ಬಿಟ್ಟ ಸ್ಥಳ: ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್. ಇದಕ್ಕೆ ಸೂಕ್ತ ಪದ ಅಪಾಯಕಾರಿ. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ. ನಾಲ್ಕನೆಯ ಬಿಟ್ಟ ಸ್ಥಳ: ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು. ಇದಕ್ಕೆ ಸೂಕ್ತ ಪದ ದೌರ್ಜನ್ಯ. ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ನಂತರ ವ್ಯಾಕರಣ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ ಮಕ್ಕಳೇ. ಮೊದಲ ಪಾಠದಲ್ಲಿ ನೀವು ವರ್ಣಮಾಲೆಗಳ ಬಗ್ಗೆ ತಿಳಿದಿದ್ರಿ. ಇಲ್ಲಿ ಗುಣಿತಾಕ್ಷರಗಳ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳೇ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ, ಕ ಅನ್ನೋದು ವ್ಯಂಜನ ಮಕ್ಕಳೇ, ಅ ಅನ್ನೋದು ಸ್ವರ ಮಕ್ಕಳೇ. ವ್ಯಂಜನಕ್ಕೆ ಸ್ವರ ಸೇರಿ ಆಗುವ ಅಕ್ಷರವನ್ನು ನಾವು ಗುಣಿತಾಕ್ಷರ ಅಂತ ಹೇಳ್ತೀವಿ ಮಕ್ಕಳೇ. ಕ ಅಕ್ಷರದ ಗುಣಿತಾಕ್ಷರಗಳನ್ನು ಬರೆದಿದ್ದೀನಿ, ಗಮನಿಸಿ ಮಕ್ಕಳೇ. ಕ ಅನ್ನೋದು ವ್ಯಂಜನ, ಅ ಅನ್ನೋದು ಸ್ವರ. ವ್ಯಂಜನಕ್ಕೆ ಸ್ವರವು ಸೇರಿ ಆಗುವಂತಹ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಅಂತ ಹೇಳ್ತೀವಲ್ವಾ. ನೋಡಿ, ಕ ಪ್ಲಸ್ ಅ ಕ, ಕ ಪ್ಲಸ್ ಆ ಕ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಉ ಕು, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕ್ರು, ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಖೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಂ
ಕಂ. ಕ ಪ್ಲಸ್ ಅಹ ಕಹ. ಈ ರೀತಿಯಲ್ಲಿ ನಾವು ಕಾಗುಣಿತಾಕ್ಷರಗಳನ್ನು ನೋಡ್ತೀವಲ್ವಾ ಮಕ್ಕಳೇ. ಇದನ್ನು ಯಾವ ರೀತಿ ಓದೋದು ಅಂತ ಗೊತ್ತಿದೆ ಮಕ್ಕಳೇ. ಕ ತಲೆಕಟ್ಟು ಕ, ಕ ತಲೆಕಟ್ಟಿನ ದೀರ್ಘ ಕ, ಕ ಗುಡಿಸು ಕಿ, ಕ ಗುಡಿಸಿನ ದೀರ್ಘ ಕಿ, ಕ ಕೊಂಬು ಕು, ಕ ಕೊಂಬಿನ ದೀರ್ಘ ಕು, ಕ ಒಟ್ರ ಸುಳ್ಳಿ ಕ್ರೂ, ಕ ಏತ್ವಾ ಕೆ, ಕ ಏತ್ವನ್ ದೀರ್ಘ ಕೆ, ಕ ಐತ್ವಾ ಕೈ, ಕ ಓತ್ವಾ ಕೋ, ಕ ಓತ್ವನ್ ದೀರ್ಘ ಕೋ, ಕ ಔತ್ವಾ ಕೌ, ಕ ಒಂದು ಸೊನ್ನೆ ಕಂ, ಕ ಎರಡು ಸೊನ್ನೆ ಕಹ. ಈ ರೀತಿಯಲ್ಲಿ ನಾವು ಗುಣಿತಾಕ್ಷರಗಳನ್ನು ಓದ್ತೀವಿ ಮಕ್ಕಳೇ. ಅದೇ ರೀತಿ ಗಮನಿಸಿ ಮಕ್ಕಳೇ, ಸಂಯುಕ್ತಾಕ್ಷರಗಳು ಅಂತ ಕೊಟ್ಟಿದ್ದಾರೆ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ. ಅರ್ಥ ಆಗ್ತಾ ಇದೆನಾ ಮಕ್ಕಳೇ? ಒತ್ತಕ್ಷರಗಳು ಅಂತ ಹೇಳ್ತೀವಲ್ವಾ, 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳ್ತೀವಿ ಮಕ್ಕಳೇ. ಹಾಗಾದರೆ ಸಂಯುಕ್ತಾಕ್ಷರಗಳಲ್ಲಿ ನಾವು 2 ವಿಧಗಳನ್ನು ನೋಡ್ತೀವಿ ಮಕ್ಕಳೇ. ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು. ಸಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಒಂದೇ ಜಾತಿಯ 2 ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ. ಉದಾಹರಣೆ, ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ ಏನಾಗುತ್ತೆ ಮಕ್ಕಳೇ? ಅಕ್ಕ ಅಂತ ಆಗುತ್ತೆ ಮಕ್ಕಳೇ. ಅದೇ ರೀತಿ ಉದಾಹರಣೆ ನೋಡಿ, ಅಪ್ಪ, ಅಮ್ಮ, ಅಣ್ಣ, ಅಕ್ಕರೆ, ಅಕ್ಕಪಕ್ಕ, ರಕ್ಕಸ ಇವೆಲ್ಲವೂ ಸಹ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಗಳು ಮಕ್ಕಳೇ. ನೋಡಿ ಮಕ್ಕಳೇ, ಬೇರೆ ಬೇರೆ ಜಾತಿಯ 2 ಅಥವಾ 2ಕ್ಕಿಂತ ಹೆಚ್ಚಿನ ವ್ಯಂಜನಗಳು ಒಂದಕ್ಕೊಂದು ಕೂಡ್ಕೊಂಡು ಆಗ್ತಕ್ಕಂತಹ ಅಕ್ಷರಕ್ಕೆ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಮಕ್ಕಳೇ. ಉದಾಹರಣೆ ನೋಡಿ ಮಕ್ಕಳೇ, ಚಕ್ರ, ಆಜ್ಞೆ, ಸ್ತ್ರೀ, ವಸ್ತ್ರ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕಗೆ ಕ ಒತ್ತಕ್ಷರ ಬಂದಿಲ್ಲ ಮಕ್ಕಳೇ, ಕಗೆ ರ ಒತ್ತಕ್ಷರ ಬಂದಿದೆ, ಆಗ ಚಕ್ರ ಅಂತ ಓದ್ತೀವಿ. ಆಜ್ಞೆ ನೋಡಿ, ಜೆಗೆ ಜ್ಞ ಒತ್ತಕ್ಷರ ಕೊಟ್ಟಿದ್ದೀವಿ ನೋಡಿ. ಸ್ತ್ರೀ, ತ ಮತ್ತು ರ ಒತ್ತಕ್ಷರ ಬಂದಿದೆ, ಸ್ತ್ರೀ ಅಂತ ಆಗುತ್ತೆ ಮಕ್ಕಳೇ. ವಸ್ತ್ರ, ಇಲ್ಲೂ ಸಹ ತ ಒತ್ತಕ್ಷರ ಮತ್ತು ರ ಒತ್ತಕ್ಷರ ಬಂದಿದೆ ಮಕ್ಕಳೇ. ಸಜಾತಿಯ ಸಂಯುಕ್ತಾಕ್ಷರ ಅಂದರೆ ಒಂದೇ ಜಾತಿಯ 2 ವ್ಯಂಜನಗಳು ಬರ್ತಾವೆ ಮಕ್ಕಳೇ. ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚಿನ ವ್ಯಂಜನಗಳು ಕೂಡ್ತವೆ ಮಕ್ಕಳೇ. ಭಾಷಾಭ್ಯಾಸವನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಸಂಯುಕ್ತಾಕ್ಷರಗಳು ಎಂದರೇನು? 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಈಗ ತಾನೇ ನೋಡಿದ್ರಲ್ವ ಮಕ್ಕಳೇ. ನಂತರ ಪ್ರಶ್ನೆ 2, ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಇಲ್ಲಿ ಕಾಲಮಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಕ, ತ, ಸ್ವ, ರ, ಜ, ಸ್ವ, ಸ್ತ, ರ್ಯ, ಡ್ಗ, ಮ ಅಂತ ಕೊಟ್ಟಿದ್ದಾರೆ. ಈ ಅಕ್ಷರಗಳಲ್ಲಿ ನೀವು ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಯಾವುವು ಅಂತಂದು ಸೆಪ್ರೇಟ್ ಮಾಡಿ ಬರೀಬೇಕು ಮಕ್ಕಳೇ. ಸಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ. ಸಜಾತಿಯ ಸಂಯುಕ್ತಾಕ್ಷರ ಅಂದರೆ ಈಗ ತಾನೇ ಕಲ್ತ್ರಿ ಅಲ್ವಾ ಮಕ್ಕಳೇ. ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರವು ಒತ್ತಕ್ಷರವಾಗಿ ಬರೋದಕ್ಕೆ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಹಾಗಾದರೆ ನೋಡಿ, ಸಜಾತಿಯ ಸಂಯುಕ್ತಾಕ್ಷರಗಳು ಯಾವುವು ಅಂತ. ಖ, ರ, ಜ ಹಾಗೂ ಮ ಅಲ್ವಾ. ನೋಡಿ ಈ ರೀತಿ ಬರೆಯಿರಿ. ವಿಜಾತಿಯ ಸಂಯುಕ್ತಾಕ್ಷರಗಳಂದ್ರೆ ಏನು ಮಕ್ಕಳೇ? ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ಜಾತಿಯ ವ್ಯಂಜನಾಕ್ಷರವು ಒತ್ತಕ್ಷರವಾಗಿ ಬರೋದಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಮಕ್ಕಳೇ. ಉದಾಹರಣೆ ನೋಡಿ, ಇಲ್ಲಿ ಯಾವ ಅಕ್ಷರಗಳಿವೆ? ತ, ಸ್ವ, ಸ್ತ, ಡ್ಗ ಇವು ವಿಜಾತಿಯ ಸಂಯುಕ್ತಾಕ್ಷರಗಳು. ನಂತರ ಪ್ರಶ್ನೆ 3, 5 ಸಜಾತಿಯ ಹಾಗೂ 5 ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಸಜಾತಿಯ ಸಂಯುಕ್ತಾಕ್ಷರಗಳು ಯಾವ ನೋಡಿ ಇಲ್ಲಿ? ಅಮ್ಮ, ಅಪ್ಪ, ಅಕ್ಕ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ. ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಗಮನಿಸಿ ಮಕ್ಕಳೇ. ಭವ್ಯ, ಸ್ಥಳ, ಸ್ವರ, ಖಡ್ಗ, ಸ್ವಪ್ನ, ಸೂಕ್ತ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದರೆ ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.